ತುಂಬ ಕುತೂಹಲದಿಂದ ಕಾಯ್ತಿದ್ದೀನಿ ನಾನು ನನ್ನ ಈ ಒಂದು ಹೊಸ ಪ್ರಾಜೆಕ್ಟ್ ಏನಿದೆ ಶ್ರೀಗಂಧದ ಗುಡಿಯನ್ನು ಕರ್ನಾಟಕದ ಜನ ನೋಡಲಿ ಮೆಚ್ಚಲಿ ಸ್ವೀಕರಿಸಲಿ ಅಂತ ತುಂಬಾ ಕಷ್ಟಪಟ್ಟು ತುಂಬ ಇಷ್ಟಪಟ್ಟು ಮಾಡ್ತಿದ್ದೀವಿ ಈ ಒಂದು ಪ್ರಾಜೆಕ್ಟ್. ಬಿಕಾಸ್ ಟೈಟಲೂ ಅಷ್ಟೇ ಪ್ರಾಮಿಸಿಂಗ್ ಆಗಿದೆ, ಶ್ರೀಗಂಧದ ಗುಡಿ. ನನ್ನ ಪಾತ್ರದ ಹೆಸರು ಚಂದನ, ಅದ್ರ ತಕ್ಕಂತೆ. ಹಾಗೆ ಕಾನ್ಸೆಪ್ಟ್ ತುಂಬ ಹೊಸದಾಗಿದೆ, ಫ್ರೆಶ್ ಕಾನ್ಸೆಪ್ಟ್ ಕನ್ನಡ ಸೀರಿಯಲ್ಸಲ್ಲಿ ಅಂತ ಹೇಳ್ಬೋದು. ಸೊ ಎಲ್ಲರಲ್ಲೂ ಒಂದು ಕುತೂಹಲ ಮೂಡಿಸಿದೆ. 3 ಪ್ರೋಮೋ ಏನು ಬಂದಿದೆ, 3 ಪ್ರೋಮೋಗೆ ಸಿಕ್ಕಾಪಟ್ಟೆ ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ಕಿದೆ. ಆ್ಯಂಡ್ ಎಸ್, ಇಟ್ಸ್ ಅ ವೆರಿ ಪ್ರಾಮಿಸಿಂಗ್ ಪ್ರಾಜೆಕ್ಟ್. ನೋಡೋಣ ಹೇಗೆ, ಎಲ್ಲರಿಗೂ ಇಷ್ಟ ಆಗುತ್ತೆ. ನಾನಂತೂ ಎಲ್ಲರೂ ಸಿಕ್ಕಾಪಟ್ಟೆ ಮಜಾ ಮಾಡ್ಕೊಂಡು ನೋಡ್ತಾರೆ ಅಂತ ನಂಬಿದ್ದೀನಿ. ಎಜುಕೇಷನ್ ಮತ್ತು ಸೀರಿಯಲ್ಸ್ ಇದೆರಡನ್ನು ಹೆಂಗೆ ಮ್ಯಾನೇಜ್ ಮಾಡ್ತಾರೆ? ಡೆಫಿನೆಟ್ಲಿ ಕೇಕ್ ವಾಕ್ ಅಲ್ಲ, ಕಷ್ಟ. ಬಟ್ ಇರೋದು ಒಂದು ಲೈಫ್, ಸೊ ಯಾವಾಗ ಏನೇನು ಇಷ್ಟ ಎಲ್ಲ ಮಾಡಿಬಿಡ್ಬೇಕು ಅಂತ ನಂಬುವಂಥ ವ್ಯಕ್ತಿ ನಾನು. ಸೊ ಎರಡೂ ಬ್ಯಾಲೆನ್ಸ್ ಮಾಡೋದಕ್ಕೆ ದಾರಿಗಳು ಹುಡುಕ್ತಿದ್ದೀನಿ. ಅದೇ ರೀತಿ ನಾನು ಈ ಥರ ಪ್ರಾಜೆಕ್ಟ್ಸ್ ಒಪ್ಕೊಂಡಾಗಲೂ ನಾನು ಮುಂಚೆನೇ ಮಾತಾಡಿರ್ತೀನಿ, ನನಗೆ ಅದಕ್ಕೆ ಸಪೋರ್ಟ್ ಬೇಕಾಗತ್ತೆ. ಪ್ರೊಡಕ್ಷನ್ ಹೌಸಿಂದ ಆಗಿರ್ಬೋದು, ಚಾನೆಲ್ ಕಡೆಯಿಂದ ಆಗಿರ್ಬೋದು, ಆ ಥರ ಎಲ್ಲ ಸಪೋರ್ಟ್ ಸಿಕ್ಕಿದ್ರೆ ಖಂಡಿತ ಏನು ಬೇಕಾದರೂ ಸಾಧನೆ ಮಾಡಬಹುದು. ಆ್ಯಕ್ಚುಲಿ ಮಜವಾಗಿದೆ, ಒಂಥರ ಎಕ್ಸ್ಪೀರಿಯನ್ಸ್, ಜರ್ನಿ ಎಲ್ಲ ತುಂಬ ಇಷ್ಟ ಆಗ್ತಿದೆ ನನಗೆ. ಯಾವಾಗಲೂ ಬ್ಯುಸಿ ಇರ್ತೀನಿ, ಅದೊಂದು ಪ್ಲಸ್ ಪಾಯಿಂಟು. ಬೇರೆ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋಕೆ ಲೈಫಲ್ಲಿ ಟೈಮೇ ಇರಲ್ಲ. ಆ್ಯಂಡ್ ಐ ಲೈಕ್ ದಟ್, ಐ ಲೈಕ್ ಟು ಬಿ ಬ್ಯುಸಿ, ಸೊ ಐ ಆಮ್ ಎಂಜಾಯಿಂಗ್ ಇಟ್. ಇನ್ ಟರ್ಮ್ಸ್ ಆಫ್ ಪ್ರಾಜೆಕ್ಟ್ಸ್ ಅಂತ ನೋಡಿದ್ರೆ ಶಿಶಿರ್ ಅವರು ಸೀನಿಯರ್ ನಿಮಗೆ ಆ್ಯಕ್ಚುಲಿ. ಎಸ್, ಸೂಪರ್ ಸೀನಿಯರ್. ಮತ್ತು ಭವಿಷ್ಯ ಅವ್ರ ಜೊತೆ ವರ್ಕ್ ಮಾಡ್ತಾರೆ. ಎಸ್. ಸೊ ಆ್ಯಕ್ಚುಲಿ ಶಿಶಿರ್ ಅವರು ನನಗೆ ಇವಾಗ ಇಲ್ಲಿಂದನೇ ಪರಿಚಯ ಆಗಿದ್ದು. ಆ್ಯಂಡ್ ಅವ್ರು ತುಂಬ ಸೀನಿಯರ್ ಅಂತ ನಂಗೆ ಮುಂಚೆಯಿಂದ ಗೊತ್ತಿತ್ತು. ಈಸ್ ಅ ವೆರಿ ಗುಡ್ ಆ್ಯಕ್ಟರ್, ಸೊ ಅವರಿಂದ ಕಲಿಯೋಕ್ಕೆ ತುಂಬ ಇದೆ. ಇನ್ನೂ ಅವ್ರ ಜೊತೆ ಅಷ್ಟು ಕಾಂಬಿನೇಷನ್ಸ್ ಬಂದಿಲ್ಲ. ಹೋಗ್ತಾ ಹೋಗ್ತಾ ಆ್ಯಕ್ಚುಲಿ ನನ್ನ ಕ್ಯಾರೆಕ್ಟರ್ ಮತ್ತು ಅವ್ರ ಕ್ಯಾರೆಕ್ಟರ್ ಮಧ್ಯೆ ತುಂಬ ಸೀನ್ಸ್ಗಳಿದ್ದಾವೆ, ತುಂಬ ಮನಸ್ಸು ಮುಟ್ಟೋಂಥ ಸೀನ್ಸ್ ಅಂತ ನಾನು ನೋಡಿದ್ದೀನಿ, ಕೇಳ್ಪಟ್ಟಿದ್ದೀನಿ. ಐ ಆಮ್ ಈಗರ್ಲಿ ವೇಟಿಂಗ್ ಟು ವರ್ಕ್ ವಿತ್ ಹಿಮ್. ಕಮಿಂಗ್ ಟು ಭವಿಷ್ ಅವರು ನನಗೆ ಆ್ಯಕ್ಚುಲಿ 4-5 ವರ್ಷದಿಂದ ಪರಿಚಯ ಇಂಡಸ್ಟ್ರಿಯಿಂದ. ಆ್ಯಂಡ್ ಹೀ ಈಸ್ ಆಲ್ಸೋ ವೆರಿ ಗುಡ್ ಆ್ಯಕ್ಟರ್. ಸೊ ಅವ್ರ ಜೊತೆ ಸೀನ್ಸ್ ಎಲ್ಲ ಶೂಟ್ ಮಾಡೋಕ್ಕೆ ತುಂಬ ಮಜಾ ಬರುತ್ತೆ. ನಮ್ಮ ಸೀನ್ಸ್ ಎಲ್ಲ ತುಂಬ ಕಾಮಿಕಲ್ ಆಗಿರುತ್ತೆ. ಸೊ ತುಂಬ ನಕ್ಕೊಂಡು ಮಾಡ್ತೀವಿ. ನಾನು ನಗೋದ್ರಿಂದ ಎಷ್ಟೋ ರೀಟೇಕ್ಸ್ ಆಗ್ತಿರುತ್ತೆ. ಆ್ಯಂಡ್ ಹೀ ಈಸ್ ಅ ಗುಡ್ ಕೋ ಆ್ಯಕ್ಟರ್. ಅವರು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಕೊಡೋದ್ರಿಂದ ನಮಗೂ ಅಷ್ಟೇ ಚೆನ್ನಾಗಿ ಆ್ಯಕ್ಟ್ ಮಾಡಬೇಕು ಅಂತ ಅನಿಸುತ್ತೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಲೀಡ್ಸ್ ಮಾಡಬೇಕಾದ್ರೆ ಹೀರೋ ಹೀರೋಯಿನ್ ಮಧ್ಯೆ ಆ ಕೆಮಿಸ್ಟ್ರಿ ಬರೋದಕ್ಕೆ ಇಬ್ರಿಗೂ ಆ ಪ್ರೆಸೆನ್ಸ್ ಆಫ್ ಮೈಂಡ್ ಇರಬೇಕು ಆ್ಯಕ್ಟರ್ ಆಗಿ. ಸೊ ವೆರಿ ಗುಡ್ ಓವರ್ ಆಲ್. ಅವರಿಬ್ಬರು ಬಿಟ್ಟು ಬೇರೆ ಇಬ್ಬರು ಹುಡುಗರು, ಗಗನ್ ಮತ್ತು ಜಯಂತ್ ಆಗಿರಲಿ, ಅವರೂ ತುಂಬ ಚೆನ್ನಾಗಿ ಪ್ರೆಸೆನ್ಸ್ ಆಫ್ ಮೈಂಡ್ ಇದೆ ಆ್ಯಕ್ಟರ್ಸ್ ಆಗಿ. ದೇ ಆರ್ ಆಲ್ಸೋ ವೆರಿ ಗುಡ್. ಸೊ ವೇಟಿಂಗ್ ಆ ಟ್ರ್ಯಾಕ್ಗೆ ಫುಲ್ಲು ಬಂದು ಅಲ್ಲಿ ಹೇಗೆ ಎಕ್ಸ್ಪ್ಲೋರ್ ಮಾಡ್ತೀವಿ ಸೀನ್ಸ್ನೆಲ್ಲ ಅಂತ ನೋಡೋಣ. ಎಲ್ಲ ಮೇಲ್ ಆ್ಯಕ್ಟರ್ಸಿಗೂ ರಾಜ್ಕುಮಾರ್ ಅವರ ಸಿನಿಮಾಗಳ ಹೆಸರುಗಳನ್ನು ಇಟ್ಟಿದ್ದಾರೆ ಆ್ಯಕ್ಚುಲಿ. ಸೊ ಏನು ಕನೆಕ್ಷನ್ ಇದೆ? ಇನ್ನೊಂದು ಟೈಟಲ್ ಕೂಡ ಶ್ರೀಗಂಧದ ಗುಡಿ ಅಂತಿದೆ. ಸೊ ಅವರಿಗೆ ಅಣ್ಣವರ ಸಿನಿಮಾಗಳಿಗೆ, ಸೊ ಅಣ್ಣವರ ಪ್ರಿನ್ಸಿಪಲ್ಸಿಗೆ ಏನಾದರೂ ಕನೆಕ್ಷನ್ ಇದೆ ಸೀರಿಯಲಲ್ಲಿ ಹೇಗೆ? ಆ ರೀತಿಯ ಕನೆಕ್ಷನ್ಸ್ ಬಗ್ಗೆ ನಾನು ಹೇಳೋದು ಕರೆಕ್ಟ್ ಇರಲ್ಲ. ಬಿಕಾಸ್ ನನಗಷ್ಟು ಕ್ರಿಯೇಟಿವ್ ಕಾಲ್ಸ್ ಏನು ತೊಗೊಂಡಿದ್ದಾರೆ ಇದಕ್ಕೂ ಮುಂಚೆ ನನಗೆ ಗೊತ್ತಿಲ್ಲ, ಕತೆ ಸೆಲೆಕ್ಟ್ ಮಾಡಬೇಕಾದ್ರೆಲ್ಲ. ಬಟ್ ಅದೇ ಈ ಕತೆನ ನಮ್ಮ ಕರ್ನಾಟಕದ ಸೊಗಡು ಮತ್ತು ನೇಟಿವಿಟಿ ತಕ್ಕಂತೆ ಅಡ್ಯಾಪ್ಟ್ ಮಾಡ್ಕೊಂಡಿರೋದ್ರಿಂದ ಸ್ವಲ್ಪ ಅಲ್ಲಿ ಇಲ್ಲಿ ಆ ರೆಫರೆನ್ಸಸ್ ಇದ್ದಷ್ಟು ಜನರು ಮನಸ್ಸು ಮುಟ್ಟತ್ತೆ ಅನ್ನೋದೊಂದು ತಲೆಯಲ್ಲಿ ಖಂಡಿತ ಇರಬಹುದೇನೋ ಅಂತ ನಂಗೆ ಅನಿಸುತ್ತೆ. ಕೊನೆಯದಾಗಿ, ಸೊ ಒಂದು ಪಾಪ್ಯುಲರ್ ಸೀರಿಯಲ್ ನಂತರ ಈಗ 1 ವರ್ಷ ಗ್ಯಾಪ್ ತೊಗೊಂಡ್ರಿ. ಆ ಗ್ಯಾಪಲ್ಲಿ ಗ್ಯಾಪಲ್ಲಿ ಸಾಕಷ್ಟು ನನ್ನ ಪರ್ಸ್ನಲ್ ಲೈಫಲ್ಲಿ ಏನೇನು ಮಾಡಬೇಕಿತ್ತು ಅಂತ ಆಸೆಗಳಿತ್ತು, ಬಕೆಟ್ ಲಿಸ್ಟ್ ಇರುತ್ತಲ್ಲ ಎಲ್ಲರಿಗೂ, ಅದನ್ನೆಲ್ಲ ಟಿಕ್ ಮಾಡ್ಕೊಂಡು ಬಂದೆ. ಒಂದಷ್ಟು ತಿರುಗಾಡೋದಿತ್ತು, ಟ್ರೆಕ್ಕಿಂಗ್ ಹೋಗೋದಿತ್ತು ಹಿಮಾಲಯದಲ್ಲಿ, ಅದನ್ನ ಮಾಡಿದೆ. ಆಮೇಲೆ ಸ್ಕೈ ಡೈವಿಂಗ್ ಮಾಡಿದೆ. ಈ ಥರ ಎಲ್ಲ ಆಸೆಗಳನ್ನ ಪೂರೈಸ್ಕೊಂಡೆ. ಅದಕ್ಕೂ ಮೀರಿ ನನಗೆ ಪ್ರತಿ ತಿಂಗಳು ಸ್ಟಡಿ ಸ್ಕೆಡ್ಯೂಲ್ ಸ್ವಲ್ಪ ಜಾಸ್ತಿ ಇತ್ತು. ಮಾಸ್ಟರ್ಸ್ ಮಾಡ್ತಿರೋದ್ರಿಂದ ನಾನೀಗ 2 ಸೆಮಿಸ್ಟರ್ ಮುಗಿಸ್ಕೊಂಡೆ. ಇವಾಗಿನ್ನ 2 ಸೆಮಿಸ್ಟರ್ ಇದೆ, ಈ ಶೂಟಿಂಗ್ ಮಾಡ್ತಾ ಮುಗಿಸ್ಕೋಬೇಕು. ಸೊ ಓದ್ಕೊಂಡು ನನ್ನ ಮೇಲೆ ನಾನು ಫೋಕಸ್ ಮಾಡಿಕೊಂಡು, ಮತ್ತು ನನ್ನ ಸ್ಪಿರಿಚುವಲ್ ಜರ್ನಿ ಏನಿದೆ, ನಾನು ಗೀತಾ, ವೇದಾಂತ, ಉಪನಿಷತ್ ಇದೆಲ್ಲ ಓದೋ ಆಸಕ್ತಿ ತುಂಬ ಇದೆ ನನಗೆ. ಸೊ ಅದರಲ್ಲೆಲ್ಲ ಸ್ವಲ್ಪ ನಾನು ಒಳಗೊಡಿಸ್ಕೊಂಡಿದ್ದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಶ್ರೀಗಂಧದ ಗುಡಿ ನೋಡಿ ಅತಿ ಶೀಘ್ರದಲ್ಲಿ, ಅಕ್ಟೋಬರ್ 6ನೇ ತಾರೀಕಿಂದ 8 ಗಂಟೆಗೆ ಕಲರ್ಸ್ ಕನ್ನಡದಲ್ಲಿ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.